ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಬಿಗ್ ಬಾಸ್ ಫಿನಾಲೆ ಮುಗಿದು ಗಿಲ್ಲಿ ನಟ ಕಪ್ಪನ್ನ ಮುಡಿಗೇರಿಸಿಕೊಂಡಿದ್ರು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ನಡುವಣ ನಡೀತಾ ಇದ್ದಂತಹ ಜಗಳಕ್ಕೆ ಇನ್ನು ಕ್ಲೈಮ್ಯಾಕ್ಸ್ ಬಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳ ನಡುವೆ ಆಗ್ತಾ ಇರುವಂತಹ ಆ ಪೋಸ್ಟ್ ವಾರ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹಲ್ಚಲಾಗಿರುವಂತಹ ಈ ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಮಾತಾಡ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ. ಆ ಸ್ಪರ್ಧಿಗಳು ಯಾರು, ಏನು, ಅವ್ರು ಮಾಡ್ಕೊಂಡಿರುವಂತಹ ಪೋಸ್ಟ್ಗಳೇನು, ಅದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಬಹಳ ಪ್ರಮುಖವಾಗಿ ಈ ಬಾರಿಯ ಸೀಸನ್ 12 ಅಲ್ಲಿ ಬಹಳ ಚರ್ಚೆಗೆ ಗುರಿಯಾದಂತಹ ಒಂದು ಸ್ಪರ್ಧಿ ಅಂದ್ರೆ ಅದು ಬಿಗ್ ಬಾಸ್ ನ ಅಶ್ವಿನಿ ಗೌಡ ಅವರು. ಅದಕ್ಕೂ ಮುಂಚೆ ಕನ್ನಡ ಪರ ಹೋರಾಟಗಾರ್ತಿ ಕರವೇ ನಾರಾಯಣ್ ಗೌಡರ ಬಣದಲ್ಲಿ ಗುರುತಿಸಿಕೊಂಡಂತಹ ಅಶ್ವಿನಿ ಗೌಡ ಈ ಸಲದ ಬಿಗ್ ಬಾಸ್ ಅಲ್ಲಿ ಸೀಸನ್ 12 ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ, ಜೊತೆಗೆ ಒಂದಷ್ಟು ಚರ್ಚೆಗೂ ಕೂಡ ಅವರ ನಡೆ, ನುಡಿ, ಮಾತು ಅದೆಲ್ಲವೂ ಕೂಡ ಕೆಲವರಿಗೆ ಇಷ್ಟ ಆಯ್ತು, ಕೆಲವರಿಗೆ ಕಷ್ಟ ಆಯ್ತು, ಕೆಲವರಿಗೆ ಅವರ ನೇರ ಮಾತು ಬಹಳ ಇಷ್ಟ ಆಗಿದ್ದು ಉಂಟು. ಬಹಳ ಚರ್ಚೆಯಲ್ಲಂತೂ ಅಶ್ವಿನಿ ಗೌಡ ಡೇ 1 ಇಂದ ಫಿನಾಲೆವರೆಗೂ ಕೂಡ ಇದ್ರು. ಬಿಗ್ ಬಾಸ್ ಹೋಗಿ ಬಂದ ಮೇಲೂ ಕೂಡ ಅವರು ಬಹಳ ಚರ್ಚೆಯಲ್ಲೇ ಇದ್ದಾರೆ. ಸದ್ಯ ಈಗ ಅವರು ಮತ್ತೆ ಫೈರ್ ಬ್ರ್ಯಾಂಡ್ ಅಂತ ಕರೆಯಲ್ಪಡುವಂತಹ ಚೈತ್ರ ಕುಂದಾಪುರ ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಪೋಸ್ಟ್ ವಾರ್ ದೊಡ್ಡ ಮಟ್ಟದಲ್ಲಿ ಜನ ಟೀಕೆ ಮಾಡೋದಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಏನ್ ಈ ಪೋಸ್ಟ್ಗಳು ಅಂತ ಕೇಳಿದ್ರೆ, ಅಶ್ವಿನಿ ಗೌಡ ಅವರು ಒಂದು ಪೋಸ್ಟ್ ಹಾಕಿರ್ತಾರೆ, ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೋರಿ ಹಾಕಿದ್ದಾರೆ. ಅವರ ಮೈ ಕೈಯಲ್ಲಿ ಆಗಿರುವಂತಹ ಉಗುರಿನ ಕಲೆಗಳು ಯಾವ ರೀತಿಯಾಗಿತ್ತು ಅನ್ನುವಂತಹ ಫೋಟೋಗಳನ್ನ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡ್ಕೊಂಡಿದ್ರು. ಅಂದ್ರೆ ಬಿಗ್ ಬಾಸ್ ನ ಒಂದು ಟಾಸ್ಕ್ ಇರುತ್ತೆ, ಆ ಟಾಸ್ಕ್ ಅಲ್ಲಿ ಚೈತ್ರ ಕುಂದಾಪುರ ಅವ್ರನ್ನ ತಡೆಯುವಂತಹ ಟಾಸ್ಕು ಅಶ್ವಿನಿ ಗೌಡ ಅವ್ರದ್ದಾಗಿರುತ್ತೆ. ಆಗ ಚೈತ್ರದನ್ನ ತಡೆಯುವಂತಹ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಶ್ವಿನಿ ಅವ್ರನ್ನ ತಪ್ಪಿಸ್ಕೊಳ್ಳೋದಕ್ಕೆ, ಆ ಟಾಸ್ಕ್ ಅನ್ನ ಗೆಲ್ಲಬೇಕು ಅಂತ ಚೈತ್ರ ಕೂಡ ಒಂದಷ್ಟು ಒದ್ದಾಟವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲೇ ಚೈತ್ರ ಅಶ್ವಿನಿ ಗೌಡ ಅವ್ರಿಗೆ ಪರಿಚಿದ್ರು, ಉಗುರಿನಿಂದ ಕಲೆ ಮಾಡಿದ್ರು, ತಪ್ಪಿಸ್ಕೊಳ್ಳೋದಕ್ಕೆ ಗಾಯ ಮಾಡಿದ್ರು ಅಂತೆಲ್ಲ ಒಂದಷ್ಟು ಡಿಸ್ಕಷನ್ ಅವಾಗ್ಲೇ ಆಯ್ತು. ಮನೆ ಒಳಗಡೆ ಇದ್ದಾಗ ಚೈತ್ರ ಕುಂದಾಪುರ ಮತ್ತೆ ಅಶ್ವಿನಿ ಗೌಡ ಅವರು ಇದ್ದಾಗ್ಲೂ ಕೂಡ ಇದು ದೊಡ್ಡ ಮಟ್ಟದ ಜಗಳಕ್ಕೂ ಕೂಡ ಕಾರಣ ಆಗಿತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರ ಬಳಿ ಚೈತ್ರ ಅವರೇ ಹೋಗಿ ಖುದ್ದು ಕ್ಷಮೆಯನ್ನ ಕೂಡ ಕೇಳಿದ್ರು. ಅಂದ್ರೆ ಆಟದ ಬರದಲ್ಲಿ ಆಯ್ತು, ಈ ರೀತಿಯಾಗಿ ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ರು. ಬಟ್ ಎಲ್ಲ ಒಂದು ಕಡೆ ಅಲ್ಲಿಗೆ ಅದು ಮುಕ್ತಾಯ ಆಗಿತ್ತು. ಆದ್ರೆ ಹೊರಗಡೆ ಬಂದ ಮೇಲೂ ಕೂಡ ಈ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಅದು ಒಂದು ಪೋಸ್ಟ್ ನಿಂದ ಅಶ್ವಿನಿ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೋರಿ ಹಾಕ್ತಾರೆ. ಅವ್ರ ಮೈ ಮೇಲೆ, ಅವರ ಕೈ ಮೇಲೆ, ಅವರ ಕಾಲ್ ಮೇಲೆ ಉಗುರಿನಿಂದ ಆಗಿರುವಂತಹ ಆಳವಾದ ಗಾಯಗಳೇನಿತ್ತು ಅದೆಲ್ಲದರದ ಒಂದು ಪೋಸ್ಟ್ ಹಾಕಿದ್ದಾರೆ. ಪೋಸ್ಟ್ ಹಾಕಿ ಅಂದ್ರೆ ಸ್ಟೋರಿ ಹಾಕಿದ್ದಾರೆ. ಆ ಸ್ಟೋರಿ ಹಾಕಿ ಈ ಪರಿಚಿದ್ದು ಯಾವ ಪ್ರಾಣಿ ಗೊತ್ತಾ, ಆ ಥರ ಏನೋ ಒಂದಷ್ಟು ಕ್ಯಾಪ್ಷನ್ಸ್ ಗಳೆಲ್ಲ ಇತ್ತು ಅದರಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚೈತ್ರ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಸಂದರ್ಶನದಲ್ಲೂ ಕೂಡ ಮಾತಾಡಿದ್ದಾರೆ, ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಬರೆದುಕೊಂಡಿದ್ದಾರೆ. ಆಟದ ಬರದಲ್ಲಿ ಆಗೋಯ್ತು, ಆಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದು ಮುಗಿದ ಮೇಲೆ, ಬಿಗ್ ಬಾಸ್ ಮುಗಿದ ಮೇಲೆ ನಾವೆಲ್ಲರೂ ನಮ್ಮ ಬದುಕಲ್ಲಿ ಬ್ಯುಸಿ ಇದ್ದೀವಿ, ಈ ರೀತಿಯಾಗಿ ಒಂದಷ್ಟು ಕ್ಯಾಪ್ಷನ್ ಅನ್ನ ಬರೆದಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಹೊರಗಡೆ ಬಂದ ಮೇಲೆ ಅದೆಲ್ಲ ಕ್ಯಾರಿ ಮಾಡೋದು ಸರಿಯಲ್ಲ ಅನ್ನೋ ಅರ್ಥದಲ್ಲೂ ಒಂದಷ್ಟು ಮಾತು ಹೇಳಿದ್ದಾರೆ. ಜೊತೆಗೆ ಆ ಟಾಸ್ಕ್ ನ ಸಂದರ್ಭದಲ್ಲಿ ಅಶ್ವಿನಿ ಅವರು ಕೂಡ ಅಂದ್ರೆ ಚೈತ್ರನಿಗಿಂತ ಅವರಿಗಿಂತ ಬಹಳ ಗಾತ್ರದಲ್ಲಿ, ಅವ್ರಿಗಿಂತ ಸೈಜಲ್ಲಿ, ಅವ್ರಿಗಿಂತ ದಪ್ಪ ಇರುವಂತಹ ಅಶ್ವಿನಿ ಅವರು ತನ್ನ ಮೇಲೆ ಕೂತಾಗ ತನಗಾದಂತಹ ನೋವು ಯಾವ ರೀತಿ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಚೈತ್ರ ಅವರು ಕೂಡ ಬರ್ಕೊಂಡಿದ್ರು. ಜೊತೆಗೆ ನನಗೆ ಯಾವುದೇ ರೀತಿಯಾಗಿ PR ಟೀಮ್ ಇಲ್ಲ ಅನ್ನುವಂತಹದನ್ನ ಕೂಡ ಚೈತ್ರ ಕುಂದಾಪುರ ಬರ್ಕೊಂಡಿರೋದು. ಸೊ ಈ ಕೌಂಟರ್ ಅಟ್ಯಾಕ್ ಚೈತ್ರ ಏನ್ ಮಾಡಿದ್ರು, ಇದೆರಡೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಷಯ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಚೈತ್ರ ಸ್ಪರ್ಧಿಯಾಗಿ ಹೋಗ್ಲಿಲ್ಲ, ಗೆಸ್ಟ್ ಆಗಿ ಹೋದ್ರು ಕೂಡ ಸ್ಪರ್ಧಿಯ ರೀತಿಯಲ್ಲೇ ಅವರು ವರ್ತಿಸಿರೋದ್ರಿಂದ, ಅಂದ್ರೆ ಅವರ ಬಿಹೇವಿಯರ್ ಎಲ್ಲ ಹಂಗೆ ಇದ್ದಿದ್ರಿಂದ ದೊಡ್ಡ ಮಟ್ಟದಲ್ಲಿ ಜಗಳ ಆಯ್ತು. ಜಗಳ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೂ ಕೂಡ ಬಿಗ್ ಬಾಸ್ ಮುಗಿದೇ ತಿಂಗಳಗಟ್ಟಲೆ ಆಗ್ತಾ ಇದ್ರು ಕೂಡ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದು ಬಿಗ್ ಬಾಸ್ ಸ್ಪರ್ಧಿಗಳ ಈ ಪೋಸ್ಟ್ ವಾರ್ ದೊಡ್ಡ ಮಟ್ಟದಲ್ಲಿ ಈಗ ಅಭಿಮಾನಿಗಳು ನೆಟ್ಟಿಗರ ಕಿಂಗಣ್ಣಿಗೆ ಗುರಿಯಾಗೋದಕ್ಕೆ ಕಾರಣ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.